ಅಮೆರಿಕವೇ ಒಂದು ವಿಚಿತ್ರ ದೇಶ, ಬೇರೆ ಜನರ ಬಗ್ಗೆ ಒಲವಿಲ್ಲದಿರುವಂಥ ದೇಶ, ಬಂಡವಾಳಶಾಹಿ ಆದಂಥ ದೇಶ, ಜನರೆಲ್ಲನನ್ನು ಕೊಂಡ್ಕೊಳ್ಬೋದು ಅನ್ನುವಂಥ ಆಸೆ ಬುರುಕ ದೇಶ ಅಮೆರಿಕ. ಬೇರೆ ದೇಶದವರು ತಪ್ಪು ಮಾಡಿದ್ದಾರೆ ಅಂತೇಳಿ ಕೋಲು ಹೊತ್ಕೊಂಡೇ ಹೋಗ್ತಾರೆ. ಇದು ಯಾವ ಸೀಮೆಯ ನ್ಯಾಯ, ಯಾವ ನೀತಿಯ ಬದ್ಧತೆ, ಯಾರ ಮೇಲೆ ಇವರು ಕಾನೂನನ್ನು ಏರಲಿಕ್ಕೆ ಇಷ್ಟಪಡ್ತಿದ್ದಾರೆ? ಆಯಾಯ ದೇಶದ ನಾಯಕರು ಆಯಾಯ ದೇಶಕ್ಕೆ ದೊಡ್ಡವರೇ ಅವರ ತಪ್ಪುಗಳನ್ನು ಕಂಡುಹಿಡಿದು ಅವರ ವೀಕ್ನೆಸ್ಗಳನ್ನು ಗುರಿಯಾಗಿಟ್ಕೊಂಡು ತನ್ನ ದೇಶಕ್ಕೆ ಕರೆಸಿ ಹೆಣ್ಣು ಮಕ್ಕಳು ವೀಕ್ನೆಸ್ ಇದ್ದರೆ ಹೆಣ್ಣು ಮಕ್ಕಳನ್ನು ಬಿಟ್ಟು ಅಥವಾ ಮತ್ತೇನೋ ವೀಕ್ನೆಸ್ಸಸ್ ಇದ್ದರೆ ಅದನ್ನು ಬಳಸ್ಕೊಂಡು ಆ ದೇಶಕ್ಕೆ ತನ್ನ ದೇಶದ ಹಿತವನ್ನು ಬಳಸ್ಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಮೆರಿಕ ಇರುವಂಥದ್ದು. ಇವರು ಟಾರ್ಗೆಟ್ ಮಾಡುವಂಥದ್ದು ಮುಸ್ಲಿಮರನ್ನು. ಸದ್ದಾಮ್ ಹುಸೇನ್ ಅವನು ಭಯೋತ್ಪಾದನೆಯನ್ನು ಹರಡ್ತಿದ್ದಾನೆ, ವಿಷಕಾರಿಯಾದಂಥ ಬಯೋಲಾಜಿಕಲ್ ವೆಪನ್ಸ್ಗಳನ್ನ ಇಟ್ಕೊಂಡಿದ್ದಾನೆ ಅಂತೇಳಿ ಯುದ್ಧ ಮಾಡ್ತು. ಏನಾದರೂ ಸಿಗ್ತಾ ಸರ್? ಈಗ ಖುಮೇನಿಯವರನ್ನು ಯುದ್ಧ ಮಾಡ್ತು, ಅವನೊಬ್ಬ ಭಯೋತ್ಪಾದಕ ಅಂತಂತು. ಹೆಂಗೆ ಮುಸ್ಲಿಮರು ಮಾತ್ರ ಭಯೋತ್ಪಾದಕರಾಗೋದಾ? ಇವರು ಅದಕ್ಕಿಂತ ಪರಮನೀಚ ಭಯೋತ್ಪಾದಕರು. ಯಾಕೆ ಅಂತಂದರೆ F-15 ಫೈಲಲ್ಲಿ ಆಲ್ಮೋಸ್ಟ್ ಎಲ್ಲ ಲೀಡರ್ಗಳನ್ನು ಕರೆದು ಟ್ರ್ಯಾಪ್ ಮಾಡದಂತಹ ವರ್ಗ ಇದು. ಬೇರೆ ದೇಶದ ಸಂಪತ್ತನ್ನು ಲೂಟಿ ಮಾಡುವ ಭಯೋತ್ಪಾದಕರು ಎಲ್ಲಿ ನೆಲೆಸಿದ್ದಾರೆ ಸರ್? ಅದೇನಾದರೂ ನೆಲೆಸಿದ್ರೆ ಅದು ಅಮೆರಿಕದಲ್ಲೇ. ಎಲ್ಲೆಲ್ಲಿ ರಾಷ್ಟ್ರೀಯ ಸಂಪತ್ತುಗಳು ಯಾವ್ಯಾವ ಇದೆ ಅಂದರೆ ತೈಲ ಇದೆ, ಅದು ಮಾರ್ಕೆಟ್ ಆಗುತ್ತೆ, ಚಿನ್ನ ಇದೆ, ಅದು ಮಾರ್ಕೆಟ್ ಆಗುತ್ತೆ ದೀರ್ಘಕಾಲಿಕಗೆ ಅಂತೇಳಿ 100 ವರ್ಷದ ಆಲೋಚನೆ ಇಟ್ಕೊಂಡು ಅಭಿವೃದ್ಧಿಗೆ ಪೂರಕವಾದಂಥ ಸಂಪತ್ತನ್ನು ದೋಚುವಂಥ ಪ್ರಕ್ರಿಯೆ. ತಾನು ಅಣುಬಾಂಬವನ್ನು ಹೊಂದುವುದಾದರೆ ಬೇರೆಯವ್ರು ಯಾಕೆ ಹೊಂದಬಾರ್ದು ಅನ್ನುವ ಪ್ರಜ್ಞೆ ಬೇಡವಾ? ತನಗೆ ಮಾತ್ರ ಇಚ್ಛಾಶಕ್ತಿ ಇದೆ, ತನಗೆ ಮಾತ್ರ ಬೇರೆಯವರ ವಿರುದ್ಧ ಬಳಸಬಾರ್ದು ಅನ್ನೋ ಪ್ರಜ್ಞೆ ಇದೆ ಅಂತ ಹೇಳುವ ಇವರುಗಳು ಜಪಾನ್ ಮೇಲೆ ಹಾಕಿದಂಥವ್ರು ಯಾರು ಸರ್? ಈ ವಿಕೃತರೇ, ಅಮೆರಿಕನ್ಸೇ. ಮಕ್ಕಳು ಕೊಲ್ತಾರಲ್ಲ, ಶಾಲೆ ಮೇಲೆ ಬಾಂಬ್ ಹಾಕ್ತಾರಲ್ಲ, ಅಲ್ಲಿ ಮಕ್ಕಳ ಸ್ಥಿತಿ ಏನಾಗ್ಬೋದು? ಅಮೆರಿಕನ್ ಅಂದ್ಕೊಂಡಿರ್ಬೋದು ನಾವು ನಿರಂತರವಾಗಿ ಸರ್ವೈವಲ್ ಆಗ್ತೀವಿ ಅಂತ. ನೋ, ನಥಿಂಗ್. ಇದೊಂದು ದ್ವೇಷವಾದ ಅಂತ ಒಂದು ಪ್ರಕ್ರಿಯೆ. ಎರಡನೇದು, ತಮ್ಮ ಧಾರ್ಮಿಕತೆಯನ್ನು ಹರಡಲಿಕ್ಕೆ ಮಾಡುತ್ತಿರುವ ವಿಕೃತ ಭಾವನೆಯಿಂದಲೇ ಈ ರೀತಿಯ ಪ್ರಯತ್ನಗಳಾಗ್ತಾ ಇರೋದು. ಸೌಹಾರ್ದತೆಯನ್ನು, ನಮ್ಮ ನೆರೆಹೊರೆಯ ಹೊಂದಾಣಿಕೆಯನ್ನು ಕೊಂದಾಗ್ತಾ ಇರೋರು ಇವರೇ. ಇದರಿಂದ ನಾವು ಅಲರ್ಟ್ ಆಗಿರಬೇಕು. ತನ್ನ ಡಾಲರ್ನ ಬೆಲೆ ದ್ವಿಗುಣಗೊಳ್ಳಲಿಕ್ಕೆ ಅಷ್ಟೂ ಜನರನ್ನು ಇವರು ತಂತ್ರಗಾರಿಕೆಯಿಂದ ಎಳೆದು ಮೋಸಗೊಳಿಸ್ತಾ ಇರೋದು ಜನರಿಗೆ ಅರ್ಥ ಆಗ್ತಿಲ್ಲ ಅಂತಲ್ಲ. ಇವು ಜನರಿಗೆ ಕಂಪ್ಯೂಟರು ಆದಷ್ಟೇ ನಾಲೆಡ್ಜ್ ಅನ್ನುವಂಥದ್ದು ಅಲ್ಲ. ಇಲ್ಲಿ ನಾವು ಆಲೋಚಿಸಬೇಕಾದದ್ದು ಹಿಸ್ಟಾರಿಕಲ್ ರೀಸನ್ಸ್ ಮತ್ತು ಯಾವುದೆಲ್ಲ ತಂತ್ರಗಾರಿಕೆಯಿಂದ ದೇಶದವನ್ನು ಹೊಡಿತಿದ್ದಾರೆ. ವ್ಯಾಪಾರ ಬಿಟ್ಟರೆ ಮತ್ತೊಂದಿಲ್ಲ. ದೇಶೀಯ ಮಾರುಕಟ್ಟೆಗಳನ್ನು ಹೊಡೆದಾಕಿದ್ದಾರೆ. ಎಲ್ಲೋ ನಮ್ಮ ಹಳ್ಳಿಯಲ್ಲಿ ಅಂಗಡಿ ಇಟ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದವನ್ನ ಬದುಕನ್ನು ಕೊಲೆ ಮಾಡಲಿಕ್ಕೆ ಇವರು ಸುಮೋಟೋ ತರ್ತಾರೆ. ಯಾರ್ಯಾರ ಬದುಕು ಯಾವ್ಯಾವ ರೀತಿ ನರಕ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಗುಲಾಮಗಿರಿಯ ಪರಿಸ್ಥಿತಿಯನ್ನಷ್ಟೇ ಉದ್ಭವಿಸಲಿಕ್ಕೆ ಪ್ರಯತ್ನ ಆಗ್ತಿರೋದು. ಇದರಿಂದ ಡಾಲರ್ ಬೆಲೆ ಮುನ್ನೆಲೆಗೆ ಬರಬೇಕು, ನಾವು ಜೀತಗಾರರಾಗೆ ಉಳಿಬೇಕು ಅನ್ನುವಂಥ ಪ್ರಕ್ರಿಯೆ. ಇಲ್ಲಿಯ ಜೊಲ್ಲು ಸುರುಗ ಬಂಡವಾಳವನ್ನು ಸಂಗ್ರಹಿಸಿಟ್ಕೊಳ್ಳುವ, ವಂಶ ಪಾರಂಪರ್ಯವಾಗಿ ಬದುಕುಳಿಯುವ ಪ್ರಕ್ರಿಯೆಯಲ್ಲಿರುವ ರಾಜಕಾರಣಿಗಳನ್ನು ತಮ್ಮ ಬಲೆಗೆಳೆದುಕೊಂಡು ನಡೆಸುತ್ತಿರುವ ಪ್ರಕ್ರಿಯೆ. ಪ್ರಧಾನಮಂತ್ರಿ ಅಲ್ಲಿಗೆ ಹೋಗಿ ವಾಪಸ್ ಬರೋ ಸಮಯದಲ್ಲಿ ಇವರು ಕೂಡ ಬೆಂಬಲ ಇದೆ ಇಸ್ರೇಲ್ಗೆ ಅನ್ನೋದನ್ನ ಬಿಂಬಿಸಬೇಕು. ಆಗ ಈ ಅಂಶಗಳಲ್ಲಿ ನಾವು ಯೋಚಿಸುವಂಥದ್ದು ಭಾರಿ ಮುಖ್ಯವಾಗುತ್ತೆ. ಇಲ್ಲ ಅಂತ ಹೇಳಿದರೆ ಇದೊಂದು ಹಾಸ್ಯಾಸ್ಪದವಾದಂಥ ವಿಚಾರ ಇಲ್ಲದೆ ಇರುವಂಥ, ತಿಳುವಳಿಕೆ ಇಲ್ಲದೆ ಇರುವಂಥ ಜನರ ಕೈಗೆ ದೇಶ ಹೋದರೆ ಆಗುವ ಪರಿಸ್ಥಿತಿ ಇದೆಯೇ ಸರ್. ಭಾರಿ ಮುಖ್ಯವಾಗಿ ಸುನ್ನಿ ಅಥವಾ ಸಿಯಾ ಮುಸ್ಲಿಮಲ್ಲಿ ಮೊದಲಿಂದಲೂ ಕೂಡ ಭಿನ್ನಾಭಿಪ್ರಾಯಗಳಿವೆ. ಆ ಭಿನ್ನಾಭಿಪ್ರಾಯಗಳನ್ನು ದೊಡ್ಡದು ಮಾಡಲಿಕ್ಕೆ ಎರಡು ಸುನ್ನಿ ಮತ್ತು ಸಿಯಾ ಮುಸ್ಲಿಮರ ನಾಯಕರುಗಳು ಸೇಮ್. ನಮ್ಮಲ್ಲಿ ಹಿಂದೂ ಮುಸ್ಲಿಮರ ಗಲಾಟೆಗಳನ್ನ ಸೃಷ್ಟಿ ಮಾಡಿಕೊಂಡು ಲಾಭ ಯಾರು ಗಳಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಸಿಯಾ ಮತ್ತು ಸುನ್ನಿ ಮುಸ್ಲಿಮ್ಸರಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಒಳತಿರುಚಿ ಒಳನುಸುಳಿಸಿ ಬ್ರೈನ್ ಒಳಗಡೆ ವಿಷ ಇಕ್ಕೋದಿದೆಯಲ್ಲ, ಅದನ್ನು ಎಲ್ಲ ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳು ಮಾಡ್ತಲೇ ಬಂದಿದ್ದಾರೆ.
ಈ ಕಾರಣದಿಂದಲೇ ಅಲ್ಲಿ ಘರ್ಷಣೆಗಳು ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು. ಆದರೆ ಸರ್ವಜನಾಂಗದ ಶಾಂತಿಯ ತೋಟ ಆಗಬೇಕಾದ ಭೂಮಿ ಇಂದು ಧರ್ಮ ಕಾರಣದಿಂದ, ಜಾತಿ ಕಾರಣದಿಂದ ವಿಭಜನೆಗೊಳ್ತಾ ಇರೋದಿದೆಯಲ್ಲ, ವಿಕೃತಿಯೇ ಇದು. ಆ ಕಾರಣದಿಂದ ಈ ವಿಷಗಳನ್ನು ನಾವು ಎಲ್ಲೂ ತೊಳ್ಕೊಳಕ್ಕಾಗ್ತಾ ಇಲ್ಲ. ವಿಷ ಹಿಕ್ಕಾಗೋಗಿದೆ. ಯಾಕೆ ಅಂತ ಹೇಳಿದರೆ, ಒಬ್ಬ ಮುಸ್ಲಿಮನನ್ನು ಕಂಡ್ರೆ ಒಬ್ಬ ಹಿಂದೂಗಾಗಲ್ಲ, ಒಬ್ಬ ಹಿಂದುವನ್ನು ಕಂಡ್ರೆ ಒಬ್ಬ ಕ್ರೈಸ್ತನಿಗಾಗಲ್ಲ. ಇವೆಲ್ಲರೂ ಕೂಡಿ ಒಡಗೂಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡುವ ನಾಯಕರು ನಮ್ಮೊಳಗಡೆ ಸೃಷ್ಟಿ ಆಗ್ತಾಯಿಲ್ಲ. ಇದೊಂದು ವಿಸ್ಮಯ. ಅಮೇರಿಕದಂಥ ಅತ್ಯಂತ ಲಜ್ಜೆಗೇಡಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಕ್ಕಳನ್ನು ಬೇಯಿಸಿ ತಿನ್ನುತ್ತಿದ್ದಾನೆ ಎನ್ನುವ ಆರೋಪ ಇದೆ. ನೂರಾರು ಪ್ರಕರಣಗಳಲ್ಲಿ ಮಕ್ಕಳನ್ನು ಅಬ್ಯೂಸ್ ಮಾಡಿದ ಪ್ರಕರಣ ಇದೆ ಮತ್ತು ಸಾವಿರಾರು ಪ್ರಕರಣದಲ್ಲಿ ಹಿಟ್ಲರ್ಗಿಂತ ಹೆಚ್ಚಾಗಿ ಬೇರೆ ದೇಶಗಳಲ್ಲಿ ಯುದ್ಧ ಬಿಭಾತ್ಸೆಯನ್ನು ತಂದಿಟ್ಟಿದ್ದಾನೆ. ಮತ್ತು ಇವನೇ ಬೇಡಿಕೆ ನೀಡುತ್ತಿದ್ದಾನೆ, ನೊಬೆಲ್ ಶಾಂತಿ ಪಾರಿತೋಷಿಕವನ್ನು ಕೊಟ್ಟುಬಿಡಿ ಅಂತ. ಇಷ್ಟು ಕೊಂದವನ ಎದೆಗೆ ಬೇಕಾಗಿರುವುದು ಪ್ರಶಸ್ತಿಯ ಫಲಕ, ಆ ಎದೆಯ ಮೇಲೆ ಅಂಟಿಸಿಕೊಳ್ಳುವಲಿಕ್ಕೊಂದು ಬಿಲ್ಲೆ. ಈ ಥರದವ್ರನ್ನ ಇಟ್ಕೊಂಡು ಬೇಡ ಅನ್ನುವ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಒಲವುಳ್ಳ ಜನರು ಇಲ್ದಾಗ್ತಾ ಇರೋದು ಒಂದು ವಿಚಿತ್ರ ಅನಿಸಿದ್ರು ಸತ್ಯ ಸರ್. ಇವರೆಲ್ಲರೂ ಕೂಡ ಸಂತೃಪ್ತಿಗೊಳ್ಳಲಿಕ್ಕೆ ಇಡೀ ಮಾನವ ಜನಾಂಗವನ್ನು ನರಕಕ್ಕೆ ತಳ್ಳೋದಿದೆಯಲ್ಲ, ಸರ್ವರ ಉದಯವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇರೋದಿದೆಯಲ್ಲ, ಹಾಗೇನೆ ಶಾಂತಿ ದೂತನಾದ ಗಾಂಧಿ ಬೇಡ, ಬೇರೆಯವರು ಬೇಡ, ವಿಚಾರಗಳು ಬೇಡ, ಪರಿವರ್ತನೆಯ ಅಂಶಗಳು ಬೇಡ. ಆದರೆ ಇವರೆಲ್ಲರೂ ಕೂಡ ತಲೆ ಒಳಗಡೆ ಇರುವಂಥದ್ದು ಯುದ್ಧ ಪ್ರೀತಿ. ಗಡಿ ರೇಖೆಗಳನ್ನು ಬಂಡವಾಳ ಮಾಡಿಕೊಂಡು ಆ ದೇಶದ ಸಂಪತ್ತನ್ನು ದೋಚುವ ಪ್ರಕ್ರಿಯೆಯಲ್ಲಿ ತೊಡಗಿರೋದಿದೆಯಲ್ಲ, ಅದನ್ನು ಅಲರ್ಟಾಗಿ ಯೋಚಿಸಬೇಕು. ನಮಗೆ ಆ ದೇಶದ ಸಂಪತ್ತು ಬೇಡ, ಆ ದೇಶದ ಮತ್ಯಾವುದು ಬೇಡ ಅಂತ ಹೇಳುವಂಥ ಪ್ರಕ್ರಿಯೆಗೆ ನಾವೆಲ್ಲಿ ಚಾಲನೆ ಕೊಡಲ್ವೋ ಅಲ್ಲಿವರೆಗೂ ನಡೆಯುತ್ತೆ. ತನ್ನ ಮುಖವನ್ನು ತಾನು ಉಳಿಸ್ಕೋಬೇಕು. ಯಾಕೆಂದರೆ Epstein ಫೈಲ್, ಪಿಡೋಫೈಲಿಸ್ಟ್ಗಳು ಇವರೆಲ್ಲ ಮಕ್ಕಳನ್ನ ದೌರ್ಜನ್ಯ ಮಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ವ್ಯಾಪಾರಿ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಬಂಡವಾಳಶಾಹಿಗಳ ಸಭೆ ಸೇರ್ತಾ ಅಲ್ಲಿ ಮಕ್ಕಳನ್ನು ಅಗದು ತಿನ್ನುವ ಸಿರಿವಂತರ ಅಂಶಗಳು ಬಯಲಿಗೆಳೀತಿದ್ದಂಗೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಮಾಡಿದ ಯುದ್ಧ ಇದು. ಅಮೇರಿಕನ್ಸು ಎಲ್ಲೆಲ್ಲಿ ಕಾಲಾಕಿದ್ದಾರೆ ನೋಡಿ. ಗೋರ್ಬಚೋ ಪೀರಿಯಡಲ್ಲಿ ರಷ್ಯಾದಲ್ಲಿ ಪ್ರಜಾಪ್ರಭುತ್ವವನ್ನು ತರ್ತೀವಿ ಅಂತ ಹೇಳಿ ಈ ಒಕ್ಕೂಟ ಇದ್ದ ವ್ಯವಸ್ಥೆಯನ್ನು ಹಂಚಿಬಿಟ್ರು, ರಾಜ್ಯ ವ್ಯವಸ್ಥೆಯಾಗಿ. ಈಗೇನಾಗಿದೆ ಪರಿಸ್ಥಿತಿ? ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ ಸಮಾಧಾನಗೊಳ್ತಲೇ ಇಲ್ಲ. ಆಯಾ ದೇಶಗಳಲ್ಲಿ ಆಂತರಿಕ ಯುದ್ಧಗಳನ್ನು ಸೃಷ್ಟಿ ಮಾಡಿ ಬಿಟ್ಬಿಡೋದು, ತಮ್ಮ ಸಂಪತ್ತುಗಳೆಲ್ಲವೂ ಕೂಡ ಆಂತರಿಕ ಯುದ್ಧದಲ್ಲಿಯೇ ಕಳೆದೋಗಲಿ ಅಂತೇಳಿ. ಅದೇ ರೀತಿಯಾಗಿ ಈ ಸದ್ದಾಮ್ ಹುಸೇನನ್ನು ಕೊಂದಿರುವಂಥದ್ದು. ಆದ್ದರಿಂದ ಈ ದೇಶದಿಂದ, ಈ ಮುಸ್ಲಿಂ ರಾಷ್ಟ್ರಗಳಿಂದ ಆ ದೇಶಕ್ಕೆ ಅರ್ಧ ನೈಸರ್ಗಿಕ ಸಂಪತ್ತುಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗಲ್ಲ. ಅಷ್ಟೂ ಸಂಪತ್ತುಗಳು ಅಮೇರಿಕಕ್ಕೆ ಹರಿಯಲ್ಪಟ್ಟಿದೆ. ನಾನು ಹೇಳ್ತಾ ಇರೋದು ನೈಸರ್ಗಿಕ ಸಂಪತ್ತು ಒಟ್ಟಿಗೆ ಜನಸಂಖ್ಯೆಯ ಸಂಪತ್ತು ಕೂಡ ಆ ದೇಶಕ್ಕೆ ಹರಿದಿದೆ. ಮಕ್ಕಳು 18ರಿಂದ 35 ವರ್ಷದ ಯುವಕರು ಎಲ್ಲರೂ ಆ ದೇಶಕ್ಕೆ ಅಪಾಪಿಸ್ಕೊಂಡು ಹೋಗಿದ್ದಿದೆ, ಅಲ್ಲಿಯ ಸಮಾಧಾನಕ್ಕೋಸ್ಕರ, ಅಲ್ಲಿಯ ದುಡ್ಡಿಗೋಸ್ಕರ. ಆದರೆ ತನ್ನ ದೇಶದಿಂದ ಲೂಟಿ ಮಾಡಿದ ಹಣವೇ ಅವರಿಗೆ ಹಂಚಲ್ಪಡ್ತಿದೆ ಎನ್ನುವ ಮಿನಿಮಮ್ ಕಾಮನ್ ಸೆನ್ಸ್ ಈ ಯೂತ್ಸ್ಗಿಲ್ಲ. ಇಲ್ಲಿಯ ವ್ಯವಸ್ಥೆಯನ್ನು ದ್ವೇಷಿಸುವ ಪ್ರಕ್ರಿಯೆಯಲ್ಲೇ ತೊಡಕೊಂಡು ಅವರು ಈ ದೇಶದ ಸಂಪತ್ತನ್ನು ದೋಚಿ ಅಲ್ಲಿಟ್ಕೊಂಡವರ ಬಳಿ ಹೋಗಿ ಜೀತಕ್ಕಿಡೋದಿದೆಯಲ್ಲ, ಮತ್ತು ಆ ಸಂಪತ್ತನ್ನು ಕಾಯುವ ನಾಯಿಗಳನ್ನು ತೋರ್ತಿಸೋದಿದೆಯಲ್ಲ, ಇದೊಂದು ವಿಷಾದನೀಯವಾದಂಥ ಅಂಶ. ಯಾಕೆ ಬೇರೆ ದೇಶದ ನಾಯಕನನ್ನು ನೀವು ಹೋಗಿ ಹೊಡೆಯೋದು ಅಂದರೆ ಏನರ್ಥ? ತಪ್ಪು ಮಾಡ್ತಿದ್ದಾನೆ ಅಂದರೆ ಆ ದೇಶದ ಒಬ್ಬ ದಂಗೆಕೋರ ಗ್ಯಾರಂಟಿ ಕೊಂದು ಬಿಸಾಕ್ತಾನೆ. ಆದರೆ ಈಗ ಗಡಾಫಿ ಆ ದೇಶದ ಜನ ಅತ್ಯಂತ ಆತ್ಮೀಯವಾಗಿ ಪ್ರೀತಿಸ್ತಿದ್ದಾರೆ. ಅವನ ಮಾತು ಕೇಳಿಕೊಂಡು ಹೊಡೆದಾಕಿದ್ವಿ ಅಂತ ಹೇಳಿ ದುಃಖಿಸ್ತಾ ಇದ್ದಾರೆ. ಈಗ ಅದೇ ರೀತಿಯಾಗಿ ಕುಮಾನಿಯಂಥ ವ್ಯಕ್ತಿಯನ್ನು ಕೊಂದದ್ದು ಮುಸ್ಲಿಂ ಬಾಂಧವರು ಅರಗಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಧರ್ಮ ಕಾರಣವನ್ನೂ ಸೇರಿಸ್ಕೊಂಡಿದ್ದಾರೆ, ವಿಚಾರದ ಕಾರಣವನ್ನೂ ಸೇರಿಕೊಂಡಿದ್ದಾರೆ, ಸಂಪತ್ತಿನ ಕಾರಣವನ್ನೂ ಸೇರಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕನು ಅಮೆರಿಕದಲ್ಲಿ ಬದುಕಬೇಕು. ಯಾಕೆ ಅಂತ ಹೇಳಿದರೆ ಜೀತಗಾರನಿಗೆ ಹೆಚ್ಚು ಜೀತಕ್ಕೆ ಹಣವನ್ನು ವ್ಯಯ ಮಾಡ್ತಿದ್ದೀವಿ ಅಂತೇಳಿ
ಕೊಡುವಂಥದ್ದು ಭಾರಿ ಕಮ್ಮಿ ಆದರೂ ಕೂಡ ಹೆಚ್ಚಾಗಿ ಕಾಣ್ತದೆ. ಆ ಕಾರಣದಿಂದ ಈ ದೇಶವನ್ನು ಕಟ್ಟುವ ಸ್ಥಿತಿಯಲ್ಲಿ ಆಯಾಯ ದೇಶದ ಜನರು ಇಲ್ಲದೆ ಅಲ್ಲಿಗೆ ಹೋಗಿ ಅಪಾಪಿಸುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇದು ಅವರಿಗಿರುವ ಮಾನವ ಶಾಸ್ತ್ರದ ಅಧ್ಯಯನದಿಂದ ಅವರಿಗೆ ದಕ್ಕಿರುವ ಒಲವು, ಅವರಿಗಿರುವ ಶಕ್ತಿ. ಇಲ್ಲ ಅಂತ ಹೇಳಿದರೆ ಇವರು ಯಾವುದೇ ಹಿಟ್ಲರಿಗಿಂತ ಪರಮನೀಚರು. ಯಾಕೆ ಅಂತಂದರೆ ಅಷ್ಟು ಮಕ್ಕಳನ್ನು ಕೊಂದಾಗಿದೆ.